ಜಿಲ್ಲೆಯಲ್ಲಿರುವ CBSE ಹಾಗೂ ICSE ಶಾಲೆಗಳು ಯಾರ ಹಿಡಿತದಲ್ಲಿದೆ? ಬಹುರಾಷ್ಟ್ರೀಯ ಕಂಪನಿಗಳ ಹಿಡಿತದಲ್ಲಿ ಶಿಕ್ಷಣ ಇಲಾಖೆ, ಸರ್ಕಾರಿ ಶಿಕ್ಷಣ ಇಲಾಖೆ ನಲುಗಿ ಹೋಗ್ತಾ ಇದೆಯಾ? ಕೋಲಾರ ಜಿಲ್ಲಾದ್ಯಂತ ಗಲ್ಲಿಗೊಂದಂತೂ CBSE ICSE ಅಂತ ಅರಮನೆಗಳಂತೆ ಏನಿವತ್ತು ಶಾಲೆಗಳನ್ನು ಕಟ್ಟಿ ಅದರಲ್ಲಿ ನಾವು ಕೇಂದ್ರ ಸರ್ಕಾರದಿಂದ CBSE ICSE ಪರ್ಮಿಷನ್ ಅಂದರೆ ಪರವಾನಗಿಯನ್ನು ಪಡೆದಿದ್ದೇವೆ ಅಂತೇಳಿ ಇಲ್ಲಿನ ಉಪನಿರ್ದೇಶಕರಿರ್ಬೋದು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ನಿಯಂತ್ರಣವನ್ನು ಸಂಪೂರ್ಣವಾಗಿ ಕಡಿತ ಮಾಡಿ ಅವ್ರಿಗೆ ಏನು ಅಧಿಕಾರನೇ ಕೊಟ್ಟಿಲ್ಲ. ಅಷ್ಟರ ಮಟ್ಟಿಗೆ ಇವತ್ತು CBSE ICSE ನಡ್ಕೊತಾ ಇದೆ. ಇವತ್ತು ಸರ್ಕಾರ ಶಿಕ್ಷಣ ಇಲಾಖೆಯ ಸುತ್ತೋಲೆಯಂತೆ ಕರ್ನಾಟಕ ಶಿಕ್ಷಣ ಇಲಾಖೆಯ ಸುತ್ತೋಲೆ ಏನು ಮಾಡ್ತದೆ ಗೊತ್ತಾ? RTE ಅಂತೇಳಿ ಕೊಡ್ತದೆ. 100 ಸೀಟ್ ಇದ್ದರೆ 25 ಸೀಟು RTI ಸೀಟ್ ಕೊಡಬೇಕು. ಗ್ರಾಮೀಣ ಪ್ರದೇಶದಿಂದ 25% ಕೊಡಬೇಕು. ಆದರೆ ಅದನ್ನು ಸಂಪೂರ್ಣವಾಗಿ ಎಲ್ಲ CBSE ICSE ಶಾಲೆಗಳು ಅದನ್ನು ಉಲ್ಲಂಘನೆ ಮಾಡ್ತಾ ಇದೆ. ಆದರೆ ಇಲ್ಲಿ ಬಂದು ನಾವು DDPI ಆಫೀಸಲ್ಲಾಗಲಿ ಮತ್ತು ಇಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಕೇಳಿದರೆ ನಮ್ಮ ವ್ಯಾಪ್ತಿಗೆ ಬರಲ್ಲ, ನಮಗೇನೂ ಮಾಹಿತಿ ಇಲ್ಲ, ಏನಾದರೂ ಕೇಂದ್ರ ಸರ್ಕಾರದ ವ್ಯಾಪ್ತಿ ಅದು. ಆದರೆ ಇಲ್ಲಿ CBSE ICSE ಶಾಲೆಗಳಿದೆ. ಆ ಒಂದು ಶಾಲೆಗಳಲ್ಲಿ ಇವತ್ತು ಆ ಪೋಷಕರನ್ನು ಯಾವ ರೀತಿ ಸುಲಿಗೆ ಮಾಡ್ತಾರೆ ಅಂದರೆ ಬಟ್ಟೆಯಿಂದ ಹಿಡಿದು ಶೂಯಿಂದ ಹಿಡಿದು ತಿನ್ನೋ ಊಟದ ಕೂಡ ಏನು ಹಾಕ್ಕೊಂಬಂದಿದ್ದಾರೆ ಬಾಕ್ಸ್ ಚೆಕ್ ಮಾಡೋ ಮಟ್ಟಿಗೆ ಇವತ್ತು CBSE ICSE ಶಿಕ್ಷಣ ಸಮಸ್ಯೆಗಳು ಹದಗೆಟ್ಟಿದ್ರೂ ಸಹ ಅದನ್ನು ಕ್ರಮ ಕೈಗೊಳ್ಳಬೇಕಾದಂತಹ ತಾಕತ್ತು ಇಲ್ಲಿನ ಕೋಲಾರ ಜಿಲ್ಲೆಯ ಶಿಕ್ಷಣ ಇಲಾಖೆಗಳಿಗೆ ಸಂಪೂರ್ಣವಾಗಿ ಇಲ್ಲ. ನಾವು ಆರೋಪ ಮಾಡ್ತಾ ಇದ್ದೀವಿ. ಅವರು ಬಟ್ಟೆಯನ್ನು ಅವರೇ ಕೊಡ್ತಾರೆ, ಬುಕ್ಕುಗಳು ಅವರೇ ಕೊಡ್ತಾರೆ. RTI ಸೀಟ್ ಕೊಟ್ಟಿದ್ರೆ ಇವ್ರಿಗೆ ಮಾಹಿತಿ ಇಲ್ಲ. ಇನ್ಯಾರನ್ನ ಸ್ವಾಮಿ ಕೇಳ್ಬೇಕು ನಾವು? ಅದೇ ಯಾರನ್ನ ಕೇಳಬೇಕು? ಅವರು ರಿನ್ಯೂವಲ್ ಆಗಿಲ್ಲ, ಪರವಾನಗಿ ಆಗಿಲ್ಲ, ಶಾಲೆಗೆ ಮಾತ್ರ ಸೇರಿಸ್ಕೊಂಡ್ಬರ್ತಾರೆ. ನಾವು ಅದಕ್ಕೆ ಕೇಳ್ತಾ ಇದ್ದೀವಿ, ಕೇಂದ್ರ ಶಿಕ್ಷಣ ಮಂತ್ರಿಗಿರ್ಬೋದು, ರಾಜ್ಯದ ಶಿಕ್ಷಣ ಮಂತ್ರಿಗಿರ್ಬೋದು, ರೈತರಿಂದ ಒಂದು ಪ್ರಶ್ನೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಸರ್ಕಾರಿ ಎಲ್ಲ ಶಿಕ್ಷಣ ಸಮಸ್ಯೆಗಳನ್ನು ಸರ್ಕಾರಿ ಶಾಲೆಗಳನ್ನು ಮುಚ್ಚಿಬಿಟ್ಟು CBSE ICSE ಕೊಟ್ಬಿಡಿ. ಇಲ್ಲ ನಿಮಗೇನಾದರೂ ಮಾನ ಮರ್ಯಾದೆ ಅನ್ನೋದಿದ್ದರೆ, ಶಿಕ್ಷಣ ಉಳಿಬೇಕು ಅಂತೋದಿದ್ದರೆ ಆ CBSE ICSE ನಿಯಂತ್ರಣಕ್ಕೆ ಪ್ರತಿ ಜಿಲ್ಲೆಯಲ್ಲೂ ಕೇಂದ್ರ ಸರ್ಕಾರದ ಒಂದು ಅಧಿಕಾರಿಗಳ ತಂಡ, ಒಂದು ಅಧಿಕಾರ ಕಚೇರಿಯನ್ನು ಕೋಲಾರ ಜಿಲ್ಲೆಯಲ್ಲಿ, ಅದು ಪ್ರತಿ ಜಿಲ್ಲೆಯಲ್ಲೂ ಸ್ಥಾಪನೆ ಮಾಡುವ ಮುಖಾಂತರ ಈ ಒಂದು ಪೋಷಕರನ್ನು, ಮಕ್ಕಳನ್ನು ಹಿಂಸೆ ಮಾಡುವ CBSE ICSE ಈ ಒಂದು ಶಿಕ್ಷಣ ಸಮಸ್ಯೆಗಳಿಗೆ ಕಡಿವಾಣ ಹಾಕಬೇಕು. ಅದರಂತೆ ಈ ಒಂದು 2026 ಮತ್ತು 27ನೇ ಸಾಲಿನಲ್ಲಿ RTEಯನ್ನು ಉಲ್ಲಂಘನೆ ಮಾಡಿರುವ ಎಲ್ಲ ಶಾಲೆಗಳ ವರದಿಯನ್ನು ತೆಗೆದು ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿರೋ, ಶಿಕ್ಷಣ ಸಚಿವರಿಗೆ ಕಳಿಸಿರೋ, ಇಲ್ಲ ಸರ್ಕಾರಕ್ಕೆ ರಾಜ್ಯ ಶಿಕ್ಷಣ ಸಚಿವರಿಗೆ ಕಳಿಸಿಲ್ಲ, ಅವರ ಪರವಾನಗಿಯನ್ನು ರದ್ದು ಮಾಡಬೇಕು. ಮಕ್ಕಳಿಗೆ ಅನ್ಯಾಯ ಮಾಡಿರುವ ಶಾಲೆಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ, ರೈತ ಸಂಘದಿಂದ ಈ ಒಂದು CBSE ICSE ಶಾಲೆಗಳ ಅಗಲುದವರೆಗೆ ಕಡಿವಾಣ ಹಾಕಲು ನಾವೇ ಸಹ ಕಾನೂನು ಕೈಗೆತ್ತಿಕೊಳ್ಳುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ.